ಆತ್ಮೀಯ H16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬೆಳಗಾವಿಗೆ ಬಂದಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಪ್ರತಿ ಕ್ಷೇತ್ರ ಅಂದರೆ ಶಾಸಕ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ಮತ್ತು ಸರ್ಕಾರ ಜನತೆಗೆ ಹೋಗ್ಬೇಕಂತ ಹೇಳುವಂಥ ಮಾತುಗಳಾಗಿರ್ಬೋದು. ಅದೇ ಕಾಲಕ್ಕೆ ಅನೇಕ ಘೋಷಣೆಗಳನ್ನು ಮಾಡಿದ್ದಾರೆ. ಇಲ್ಲ ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ, ಮಹಾರಾಷ್ಟ್ರದ ಏಕೀಕರಣ ಸಮಿತಿ ಅವರು ಜಾಲತ್ ಪಾಯಜ ಬೆಳಗಾವಿ ಅನ್ನೋರಿಗಿಲ್ಲ ನಾವು ಉತ್ತರ ಕೊಡ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಬೆಳಗಾವಿ ಬೇಕಾದಂಥ ಮಾತುಗಳನ್ನ ಪ್ರಶ್ನೆಯಲ್ಲಿ ಆಗಿರ್ಬೋದು ಮತ್ತೆಲ್ಲ ಆಗಿರ್ಬೋದು. ಒಂದು ಡೆವಲಪ್ಮೆಂಟ್ ಇಲ್ಲ ಆಗಿದೆ. ಭಾಳಷ್ಟು ಮೀಡಿಯಾಗಳು ತಮ್ಮದೇ ಅಂತ ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಆದರೆ ನಾವು ಮಾಡ್ತಾ ಇರೋದು ಏನಪ್ಪ ಅಂದ್ರೆ ನಮ್ಮದೇ ಅಂತ ದೃಷ್ಟಿಕೊಂಡು ನಾವು ಮಾಡ್ತಾಯಿದ್ವಿ. ಸರಿ ಇರ್ಬೋದು, ತಪ್ಪು ಇರ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಬಂದಾಗ ಪಾಪ ಹಿಂದೆ ನಿಂತಿದ್ದರು, ಎಲ್ಲೋ ಒಂದು ಕಡೆ ನಿಂತಿದ್ದರು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಅವರನ್ನು ತಮ್ಮ ಬದಿಗೆ ಕರ್ಕೊಂಡು ಪ್ರೆಸ್ ಮಾಡ್ತಾರೆ, ಕರ್ಕೊಂಡು ಹೇಳ್ತಾರೆ, ಮಾಡ್ತಾರೆ, ಒಂದು ಎಕ್ಸ್ಪೋಸ್ ಮಾಡ್ತಾರೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲಪ್ಪ, ನಾವು ಮಿತ್ರರು ಅನ್ನೋ ಭಾಳ ಒಳ್ಳೆಯದು. ಆದರೆ ಡಿ ಕೆ ಶಿ ಅವ್ರನ್ನ ಸುಲಭವಾಗಿ ನಂಬಲಿಕ್ಕೆ ಆಗ್ತದನ ಅನ್ನುವಂಥ ಮಾತು. ಉಳಿದೆಲ್ಲ ಇವು ಚುನಾವಣೆ ಸ್ವಲ್ಪ ಏನೋ ಮಾಡ್ತಾ ಇದ್ದಾರೆ. ಚುನಾವಣೆ ಸಮೀಪ ಬಂದದ, 2 ವರ್ಷ ತನ್ನ ಶಕ್ತಿಯನ್ನು ತೋರಿಸ್ಬೇಕಾಗ್ಯದ. ಇವೆಲ್ಲ ಟ್ಯಾಕ್ಟಿಕ್ಸ್. ಯಾಕಂತಂದ್ರೆ 2028ಕ್ಕೆ ನನ್ನ ಸಮೀಪ ಯಾರೂ ಬರಬಾರ್ದು. ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ನಾಳೆ ಸೇಮಪ್ಪ ಅಂತ ಎಲ್ಲರೂ ಒಪ್ಕೋಬೇಕು ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಸಾಮೋಪಾಯ ಅಂತ ನಾವು ಹೇಳ್ಬೋದು ಅದಕ್ಕೆ, ಅಥವಾ ಭೇದೋಪಾಯ ಅನ್ಬೋದು ನಾವು ಇದಕ್ಕೆ. ಯಾಕಂದರೆ ಎಲ್ಲದಕ್ಕೂ ದಂಡನ್ನು ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಗೆರಿಕೂರು ಜಗಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ವಿಶ್ವಾಸಲೆ, ಕೆಲವೊಂದು ಪ್ರೀತಿಲೆ, ಕೆಲವೊಂದು ಒಳ್ಳೆಯ ಮಾತುಗಳಿಂದ ತಮ್ಮ ವೈರಿಗಳನ್ನು, ರಾಜಕೀಯ ವೈರಿಗಳನ್ನು ತಮ್ಮ ಕಡೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಅವರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ವಿಶೇಷವಾಗಿ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ನೀರಿನ ಸಮಸ್ಯೆ, ರೈತರ ಸಮಸ್ಯೆ ಎಲ್ಲ ಇದ್ದವನ ಇವುಗಳ ಬಗ್ಗೆ ಕಾಳಜಿ ವಹಿಸೋದಂತೆ ಇದು ಮಾಡಲೇಬೇಕಾದಂಥದ್ದು. ಬಟ್ ಇದೇ ಕಾಲಕ್ಕೆ ಒಂದು ನೆನಪಿಡಬೇಕಾಗಿದ್ದೇನಪ್ಪ ಅಂದರೆ, ಇಲ್ಲಿ ಬೆಳಗಾವಿಯಲ್ಲಿ ಡಾಮಿನೆಂಟ್ ಯಾರಪ್ಪ ಈ ಸದ್ಯದಲ್ಲೇ ಸಿದ್ದರಾಮಯ್ಯರ ಆತ್ಮೀಯ ಮನುಷ್ಯ ಒಂದು ಕಾಲಕ್ಕಿದ್ದಂಥ ಸತೀಶ್ ಅವರು. ಅವರನ್ನು ಈಗ ಎದುರು ಹಾಕೊಳ್ಳಿಕ್ಕೂ ಆಗದಂಥ ಪರಿಸ್ಥಿತಿ. ಅವರನ್ನು ಪಕ್ಷದ ಕಿತ್ತು ಹಾಕಲಿಕ್ಕೆ ಅಥವಾ ಮತ್ತೇನು ಮಾಡಲಿಕ್ಕೆ ಅಥವಾ ಈ ಪೀರ್ ಬಿಟ್ಟು ಮತ್ತೇನು ಕೊಟ್ಟೋದು ಏನು ಕೂಡ ಬಿಡೋದಕ್ಕೂ ಅಷ್ಟಕ್ಕೆ ಕಷ್ಟದ ವಿಷಯ. ಯಾಕಂದ್ರೆ ಅವರು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಮತ್ತು ತಮ್ಮ ಜನಪ್ರಿಯತೆಯೂ ಸಹ ಹೆಚ್ಚು ಮಾಡ್ಕೊಂಡಿದ್ದಾರೆ. ಮತ್ತು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಚುನಾವಣೆಗಳನ್ನು ಗೆಲ್ಲುವ ತಂತ್ರದಲ್ಲಿ ಒಂದು ರೀತಿ ಕರ್ನಾಟಕದ ಶಾ ಇದ್ದಾಗ ಅವರು. ಹೀಗಾಗಿ ಚುನಾವಣೆ ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು, ಇವತ್ತು ತಂತ್ರಗಾರಿಕೆ ಇರೋದು ಇದರೆಲ್ಲ ಎಕ್ಸ್ಪರ್ಟ್ ಮಾಹಿರ್. ಅವ್ರನ್ನ ಎದುರು ಹಾಕ್ಕೊಳ್ಳೋದಪ್ಪ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಂಡಂಗೆ ಅಂತ ತಿಳ್ಕೊಂಡು ಅವ್ರು ಬದುಕಿ ತೊಗೊಳ್ತಾ ಇದ್ದಾರೆ. ಆದರೆ ಇಲ್ಲೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಂಥ ಒಂದು ಟ್ಯಾಕ್ಟಿಕ್ಸನ್ನು ಮಾಡಿ ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯದಲ್ಲಿ ಏನೋ ಒಂದಿಷ್ಟು ಲಿಂಕ್ ತಪ್ಪುವಂಥ ಕೆಲಸ ಮಾಡಿದ್ದಾರೆ ಹಿಂದೆ ಅಂತ. ಅವ್ರ ಮನೆಗೆ ಕರೆಸಿ ಅಧ್ಯಕ್ಷ ಮಾಡೋದು, ಏನೋ ಅವ್ರು ಡಿಸ್ಕಷನ್ ಮಾಡೋಕ್ಕಾಗಿರ್ಬೋದು, ಏನಾಗಿದೆ ಗೊತ್ತಿಲ್ಲ. ಬಟ್ ಸಾರ್ವಜನಿಕವಾಗಿ ಏನು ಕಾಣ್ತಾ ಇತ್ತಪ್ಪ ಅಂತಂದ್ರೆ, ಸತೀಶ್ ಅವರು ಸಿದ್ದರಾಮಯ್ಯರನ್ನು ಬಿಟ್ಟುಕೊಂಡು ಡಿ ಕೆ ಅವ್ರ ಕಡೆ ಹೊರಟಿದ್ದಾರೆ. ಅಧಿಕಾರ ಆಸೆ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು ಯಶಸ್ವಿಯಾಗಿದೆ. ಅದು ಎಷ್ಟು ಮಟ್ಟಿಗೆ ಸುಳ್ಳು ಹೋಗೋರು ಅವ್ರಿಬ್ಬರಿಗೆ ಬಿಟ್ಟಂಥ ವಿಷಯ. ಆದರೆ ಅದರಿಂದಾಗಿ ಏನಾಗಿಬಿಟ್ಟಿದಪ್ಪ ಅಂದರೆ, ಸಿದ್ದರಾಮಯ್ಯನವರು ಒಂದು ಏನೋ ಘಟನೆ ಆಯಿತು, ಯಾರೋ 37 ಶಾಸಕರು ಅವ್ರು ಅಲ್ಲಂತಾರೆ, ಇವರು ಹ್ಞೂ ಅಂತಾರೆ, ಮತ್ತೇನೋ ಅಂತಾರೆ. ಮೀಡಿಯಾದಲ್ಲಿ ಏನೋ ನಡೀತಾ ಇರ್ತದೆ, ಸೋಷಿಯಲ್ ಮೀಡಿಯಾದಲ್ಲೂ. ಅದು ಸುಳ್ಳು ಇರ್ಬೋದು, ಸತ್ಯ ಇರ್ಬೋದು. ಆ ಒಂದೆಲ್ಲ ನೆಲಗಟ್ಟಿನಾಗೆ ಅವ್ರು ಕೊನೆಗೆ ರಾಜೀನಾಮೆ ಕೊಟ್ಟು ಡಿ ಕೆ ಶಿ ಸೇವ್ ಮಾಡೋಲ್ಲೇ ಮಾಡಿ ಹಿಂದೆ ತರೆದ್ರು. ಇದು ಗೊತ್ತದ. ಈ ಒಂದು ಸನ್ನಿವೇಶದಲ್ಲಿ ಸತೀಶ್ ಅವರನ್ನು ಬದುಕಿ ಸರಿಸಲು ಯಶಸ್ವಿಯಾದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಮತ್ತೊಂದು ಭೇದೋಪಾಯ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಆಗ ಮಾಡಿ ಏನೋ ಮಾಡಿದರು, ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯದಲ್ಲಿ ಒಂದು ಏನಪ್ಪ ಅಂದ್ರೆ ಕಂದಕನ್ನು ನಿರ್ಮಾಣ ಮಾಡಿದರು. ಯಾಕಂದರೆ ಆ ಸಂದರ್ಭದಲ್ಲೇ ಆಗಿನ ಎಲ್ಲ ಘಟನೆಗಳು ನೆನಪಿಸ್ಕೊಂಡ್ರೆ ಸ್ಪಷ್ಟ ಅದ. ಏನಾದರೂ ಮಾಡಿ ಡಿ ಕೆ ಶಿ ಅವರನ್ನು CM ಮಾಡಬಾರ್ದು ಅನ್ನೋಂಥ ಮುಂಚೂಣಿ ಹೋರಾಟದಲ್ಲೇ ಅಥವಾ ತಂತ್ರಗಾರಿಕೆ ಮಾಡೋಲ್ಲೇ ಸತೀಶ್ ಅವರಿದ್ದರು. ಅವ್ರ ಜೊತೆಗೆ ರಾಜನ್ ಅವರಾಗಿರ್ಬೋದು, ಅದೇ ಕಾಲ ಇವತ್ತಿನ ಪರಮೇಶ್ವರ್ ಅವರಾಗಿರ್ಬೋದು. ಅವ್ರನ್ನ CM ಮಾಡೋದು ಅಂದ ತಕ್ಷಣ ಇವ್ರನ್ನ ತರುವಂಥದ್ದು. ಇಲ್ಲದಪ್ಪ ಅಂತಂದ್ರೆ ಅಹಿಂದ ಮೂವ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತಿದ್ರು. ಹೀಗಾಗಿ ಅವರನ್ನು ಯಾವುದೇ ಕಾಲಕ್ಕೂ ಡಿ ಕೆ ಶಿ ಅವ್ರು ನಂಬ್ತಾರ ಅನ್ನೋಂಥ ಒಂದು ಪ್ರಶ್ನೆ ಇಲ್ಲದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಒಳಗೊಳಗಂತೆ ಟಗಪವಾರಿದ್ದಾವ. ಅಂಥ ಪ್ರಸಂಗದಲ್ಲಿ ತಮ್ಮಂದಿ ತೊಗೊಂಡು ನಮ್ಮವ್ರ ಪರಿವಂತೇಳಿ ಅಂತೇನೋ ಹೊಂದಾಣಿಕೆ ಮಾಡುತ್ತದೆ. ಇಲ್ಲಿ ಇನ್ನೊಂದು ವಿಶ್ಲೇಷಣೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ನಮ್ಮ
ಇವತ್ತಿನ ಮೀಡಿಯಾದವರು ಇಲ್ಲ ಇಬ್ಬರು ಹೊಂದಾಣಿಕೆ ಆಗಿದ್ದಾರೆ ಮಾಡಿದ್ದಾರೆ ಅಂತ ಏನೋ ಮಾಡ್ತಾ ಇದ್ದಾರೆ. ಇಲ್ಲ ಅವರೆಲ್ಲ ಕೂಡಿ ಹೋಗ್ತಾರೆ ಕರೆದು ಮಾತಾಡಿಸಿದ್ರು ಹಾಗೆ ಹೀಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಇರ್ಬೋದು ಇಲ್ಲ ಅಂತಲ್ಲ, ಎಲ್ಲರೂ ವೈರಿ ಅಂತಲ್ಲ. ಮತ್ತು ಇವತ್ತಿನ ವೈರಿ ನಾಳೆ ಮಿತ್ರ ಆಗ್ಬೋದು, ನಾಳೆ ಮಿತ್ರ ನಾಳದು ವೈರಿನೂ ಆಗ್ಬೋದು. ಅದು ಬೇರೆ ಸಾಮಾನ್ಯವಾದ ಸಿದ್ಧಾಂತ. ಅದನ್ನು ಮೀರಿದ್ದೇನಪ್ಪ ಅಂದರೆ ಡಿ ಕೆ ಶಿ ಅವರು ಬದಲಾಗಿ ವಿಚಾರ ಮಾಡೋದ್ರಿಂದ ಇವರು ಈ ನಾಡುಗಂಡಂಥ ಮಾಸ್ ಲೀಡರ ಅಲ್ಲ. ಜನರ ಸಮಸ್ಯೆಗಳೆಲ್ಲ ಸ್ಪಂದಿಸಿ ಜನರಿಂದ ಆಯ್ಕೆಯಾಗಿ ಮೇಲೆ ಬಂದವರ ಸಿದ್ದರಾಮಯ್ಯರಂಗೆ ಅಲ್ಲ. ಇವ್ರು ಏನಿದೆ ನಮ್ಮ ಬುದ್ಧಿವಂತಿಕೆಯಿಂದ ಎಸ್ ಎಂ ಕೃಷ್ಣರ ಕಾಲದಲ್ಲಿ ಎಸ್ ಎಂ ಕೃಷ್ಣರ ಜೊತೆಗೆ ನಂತರದ ಜೊತೆ ಹೋರಾಟ ಮಾಡ್ತಾ, ಅದರಲ್ಲೂ ಈ ನಾಡಿನ ಅತ್ಯಂತ ಬಲಿಷ್ಠ ನಾಯಕ ದೇವೇಗೌಡರ ಜೊತೆಗೆ ಅವರ ಮಗ ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ತಿಕ್ಕಾಟ ಮಾಡಿ ಇವತ್ತು ರಾಜಕೀಯದಲ್ಲಿ ಏನದಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಮಾಹಿರಿ ಅದರ ಚೆನ್ನಾಗೈತೆ, ಇವರು ಮಾಹಿರಿದ್ದಾರೆ. ಹೀಗಾಗಿ ಹಿಂಗೆ ಬೆಳೆದು ಬಂದವರು ಇವರು. ಮತ್ತು ಅದರಲ್ಲೂ ಮುಖ್ಯವಾಗಿಪ್ಪ ಅಂದರೆ ಕಾಂಗ್ರೆಸ್ ನಿಷ್ಠತೆಯಿಂದಾಗಿ ಇವತ್ತು ಅವರ ಸಿ ಎಮ್ ಆಗಿದ್ದಾರೆ ವಿನಃ ಒಂದು ಮಾಸ್ ಲೀಡರ್ ಅಂತಲ್ಲ. ಹೀಗಾಗಿ ಇವತ್ತು ಅವರು ಏನು ಮಾಡಿದ್ರು ತಮ್ಮ ಭೇದೋಪಾಯ ಮತ್ತು ಸಮಪಾಯದಿಂದ ಮಾಡುವಂಥ ಕೆಲಸಗಳು. ಆ ದಿಶೆಯಲ್ಲಿ ಸತೀಶ್ ಅವರನ್ನು ತಮ್ಮ ಮಗ್ಗಲಿಗೆ ತೆಗೆದುಕೊಂಡು ಆದಷ್ಟು ಅವ್ರ ವಿಶ್ವಾಸ ಗಳಿಸ್ಕೊಂಡು ಅವರು ಉಳಿಸಿಕೊಂಡು ಜೊತೆಗೆ ತಮ್ಮ ಸಿ ಎಮ್ ಪಟ್ಟಕ್ಕೆ ಇವ್ರ ಮುಂದೆ ಕಾಂಪಿಟೇಟರ್ ಆಗಬಾರ್ದು ಅನ್ನೋ ಉದ್ದೇಶ ಇರ್ಬೋದು. ಇಲ್ಲಂದ್ರೆ ಆಗೋದಿಲ್ಲ. ಒಂದು ವೇಳೆ ಅವ್ರು ನಿಜವಾಗಿಯೂ ಅಷ್ಟು ಕಾಳಜಿ ಇದ್ದಿದ್ರೆ ಇವತ್ತು ಲಕ್ಷ್ಮಣ ಸವದಿ ಅವ್ರನ್ನ ಕ್ಯಾಬಿನೆಟ್ ತೋಡದೆ ಹೋಗೋ ಸಾಧ್ಯದನ ಅನ್ನೋಂಥ ಇನ್ನೊಂದು ಮಹತ್ವದ ಇಲ್ಲಿ ಇದು ಗೊತ್ತಾಗ್ತದೆ. ಒಂದು ವೇಳೆ ಲಕ್ಷ್ಮಣ ಸವದಿ ಅವ್ರನ್ನ ಕ್ಯಾಬಿನೆಟ್ ತೊಗೊಂಡು ಅವ್ರು ಒಳ್ಳೆ ಪೋಸ್ಟ್ ಕೊಟ್ಟು ಅವರನ್ನು ಬೆಳೆಸಿದರೆ ಇವರು ಸತೀಶ್ ಅವರ ಪರ ಅಂತ ಯಾರಿಗೂ ಅನಿಸ್ತಾರೆ. ಸತೀಶ್ ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದಿಲ್ಲಪ್ಪ, ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಅತ್ಯಂತ ಪ್ರಬಲ ಅವರು ರಾಜಕೀಯ ಬದ್ಧ ವೈರಿಗಳೊಬ್ಬರು ನಮ್ಮ ಬಿ ಜೆ ಪಿಯ ನಮ್ಮ ಕತ್ತಿಯವರು ರಮೇಶ್ ಕತ್ತಿಯವರು, ಇನ್ನೊಬ್ಬರು ನಮ್ಮ ಲಕ್ಷ್ಮಣ ಸವದಿಯವ್ರಿಗೆ ಮಿನಿಸ್ಟರ್ಶಿಪ್ ಕೊಡೋದು ಇರಲಿಕ್ಕೆ ಆಗ್ತದೆ ಡಿ ಕೆ ಶಿ ಅವ್ರಿಗೆ. ಅದನ್ನು ಬಿಟ್ಟರೆ ಇವರು ಸತೀಶ್ ಪರ ಇದ್ದಾರೆ ಅನ್ನುವಂಥದ್ದು ಒಂದು. ಆದರೆ ಇಲ್ಲಿ ಚಾಣಾಕ್ಷರ ಏನದಪ್ಪ ಅಂದ್ರೆ ಡಿ ಕೆ ಶಿ ಅವ್ರದ್ದು ಆದಷ್ಟು ಇವ್ರನ್ನ ಬೆಳಗಾವಿ ಕಟ್ಟಾಕೆ ಅವರ ವಿರೋಧ ಒಂದು ವ್ಯಕ್ತಿ ನಿರ್ಮಾಣ ಮಾಡಿ ಹೆಂಗೂ ಇದ್ದಾರೆ ಈಗಾಗಲೇ ಅವ್ರ ಮುಂದಿಟ್ಕೊಂಡು ಇವರನ್ನ ತಮ್ಮ ಒಂದು ಏನಪ್ಪ ಸೂತ್ರಕ್ಕೆ ತಕ್ಕಂಗೆ ಕೆಲಸ ಮಾಡಿಸ್ಕೊಂಡು ಹೋಗುವಂಥ ಒಂದು ಉದ್ದೇಶ ಇದ್ದರೂ ಇರ್ಬೋದು, ಯಾರಿಗೂ ಗೊತ್ತು ಏನಿಲ್ಲ. ಆ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ನಾವು ಅನಾಲಿಸಿಸ್ ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಒಂದು ಸಾಮೋಪಾಯದಿಂದ ತಮ್ಮ ಮಿತ್ರತ್ವನ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಆಲ್ರೆಡಿ ಇದು ಮುಂದುವರೆದ್ರೆ ಇನ್ನೊಂದು ಅಪಾಯ ಸತೀಶ್ ಅವರಿಗೆ. ಯಾಕಂದರೆ ಡಿ ಕೆ ಶಿ ಅವರ ಜೊತೆಗಿದ್ದುಕೊಂಡು ಮುಂದುವರೆದ್ರಪ್ಪ ಅಂದರೆ ಸಿದ್ದರಾಮಯ್ಯ ಸರಿತಾ ಹೋಗ್ತಾರೆ. ಇದು ಅಷ್ಟ ಮುಖ್ಯದ. ಯಾಕಂದರೆ ಸಿದ್ದರಾಮಯ್ಯರಿಗೆ ಮತ್ತು ಡಿ ಕೆ ಶಿ ಅವರು ಒಳಗಿನೊಳಗೆ ಅಪೋಸ್ ಇದ್ದೇ ಅದು. ಯಾಕಂದ್ರೆ ಅವ್ರನ್ನ ಪ್ರಯತ್ನ ಮಾಡಿ ಕೊನೆಯವರೆಗೆ ಹೋರಾಟ ಮಾಡಿ ಅವ್ರಿಗೆ ಹೈಕಮಾಂಡದ ಒಂದು ಪ್ರೆಷರ್ ತಂದ ಇವತ್ತು ಡಿ ಕೆ ನಮ್ಮ ಇವರು ಸಿದ್ದರಾಮಯ್ಯ ಮನೆ ಕಳಿಸಿದ್ದಾರೆ. ಅವ್ರು ಇರ್ಬೋದು, ಅವ್ರು ತೆಕ್ಕೆಲಿ ಹಾಕೊಂಡು ನಡೆದಾರೆ, ಅವ್ರು ಪ್ರೀತಿ ವಿಶ್ವಾಸ ಮಾತು ಬೇರೆ. ಯಾಕೆ ಹಿಂದಿನ ನಾಳೆ ಅವ್ರು ರಿಟೈರ್ ಹೋಗ್ಬೇಕಾಗಿತ್ತು, ಬಟ್ ಜಲ್ದಿನ ತೊಗೊಂಬಿಟ್ರು ಅವರು. 2022 ತೊಗೋಬೇಕಾಗಿದ್ದಾರೆ, ಈಗ ತೊಗೊಂಡ್ರು. ಯಾಕಂತಂದ್ರೆ 2022ರಲ್ಲೇ ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡೋಕ್ಕಿಂತಲೂ ಈಗ ಮೊದಲು ತೊಗೊಂಡ್ಬಿಟ್ಟಿನಂದ್ರೆ 2022 ನಾನು. ಯಾಕಂದ್ರೆ 2022ರಲ್ಲಿ ದಲಿತ ಸೇಮ್ ಅಂತ ಬರ್ಬೋದು, ಎಸ್ ಟಿ ಸೇಮ್ ಅಂತ ಬರ್ಬೋದು, ಸತೀಶ್ ಅವ್ರ ಬೆಳೆದು ಮುಂದೆ ಬರ್ಬೋದು. ಸಿದ್ದರಾಮಯ್ಯ ಯಾರ ಜೊತೆಗಿರ್ತಾರಲ್ಲ ಅವ್ರ ಏನಪ್ಪ ಅಂದ್ರೆ ಈಗ ತಕ್ಕಡಿ ತೂಕ ಮಾಡ್ತಾರಲ್ಲ, ಯಾರು ಯಾವ ತಕ್ಕಡಿ ಕೊಡ್ತಾರೆ ಸಿದ್ದರಾಮಯ್ಯರು ಡಿ ಕೆ ಶಿ ಅವ್ರ ಜೊತೆ ಕೂತ್ರಪ್ಪ ಅಂದ್ರೆ ಡಿ ಕೆ ಶಿ ಅವರು ಆಗ್ತಾರೆ. ಅದೇ ರೀತಿ ಸತೀಶ್ ಅವ್ರ ಬಾಜು ಕೂತ್ರೆ ಸತೀಶ್ ಅವರು ಒಂದು ಶಕ್ತಿ ಆಗ್ತಾರೆ. ಈ ನೆಲಗಟ್ಟಿನಲ್ಲಿ ಈ ಸೂತ್ರ ಹತ್ತಿರುವಂಥ ಡಿ ಕೆ ಶಿ ಅವರು ಒಳ್ಳೆ ಕೆಲಸ ಮಾಡೋ ಜೊತೆಗೆ ತಮ್ಮ ಸಿದ್ದರಾಮಯ್ಯ ತಮ್ಮ ಜೊತೆ ಇಟ್ಕೊಂಡು ಅದೇ ಕಾಲಕ್ಕೆ ಸತೀಶ್ ಅವ್ರಿಗೂ ಸಹಿತ ಅವರನ್ನು ಉಳಿಸಿಕೊಂಡು ಮತ್ತೊಂದು ಸಮಯದಲ್ಲೇ ನಮ್ಮ ಲಕ್ಷ್ಮಣ ಸವದಿ ಅವ್ರನ್ನು ಸಹಿತ ಮಿನಿಸ್ಟರ್ ಮಾಡಿ ಒಂದು ಅಧಿಕಾರ ಬ್ಯಾಲೆನ್ಸ್ ಮಾಡಿ ಸತೀಶ್ ಅವರು ಜಾರಕಿಹೊಳಿ ಫ್ಯಾಮಿಲಿಯನ್ನು ಅವರು ಸ್ಟ್ರಾಂಗ್ ಇದ್ದಾರೆ, ಮಹತ್ವಾಕಾಂಕ್ಷಿಗಳಿದ್ದಾರೆ. ಅದರಲ್ಲೂ ಸತೀಶ್ ಅವ್ರನ್ನ ಸೇಮ್ ಆಗಲೇಬೇಕು ಅನ್ನೋಂಥ ಒಂದು ತತ್ವದಲ್ಲಿದ್ದಂಥವ್ರು ಇದ್ದಾರೆ. ಆ ದಿಶೆಯಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿವರೆಗೆ. ಅದಕ್ಕೆ ಅವ್ರನ್ನ ಅಲ್ಲೇ ತಲೆ ಸಲುವಾಗಿ ಇಷ್ಟೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ. ಇದನ್ನು ಸಹಿತ ಒಂದು ವಿಚಾರ ಮಾಡಬೇಕಾಗಿದೆ. ಏನೂ ಇಲ್ಲ, ಇದು ರಾಜಕೀಯ ಒಂದೇನಪ್ಪ ತಂತ್ರ ಪ್ರತಿತಂತ್ರ. ಇದರಲ್ಲಿ ಡಿ ಕೆ ಶಿ ಅವ್ರು ಮಾತ್ರ ಇಲ್ಲಿವರೆಗೆ ಗೆಲ್ತಾ ಬಂದಿದ್ದಾರೆ. ಈಗೇನಾಗ್ಬೋದು, ಅವ್ರು ಅಂದಂಗೆ ಉಳಿದ ಮೀಡಿಯಾದವ್ರು ಅಂದಂಗೆ ಇಲ್ಲ ಅವರಿಬ್ಬರು ದೋಸ್ತಿ ಆದರು, ಆಗಲಿ ಏನು ತಪ್ಪದು. ಆದರೆ ಆ ದೋಸ್ತಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಲಾಸ್ ಆಗೋದು ಸತೀಶ್ ಅವ್ರಿಗೆ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯರು ದೂರ ಸಹಿತ ಹೋಗ್ತಾರೆ. ಸಿದ್ದರಾಮಯ್ಯ ಉಳಿಸಬೇಕಾಗಿತ್ತಪ್ಪ ಅಂದ್ರೆ ಇವ್ರು ನ್ಯೂಟ್ರಲ್ ಆಗಿದ್ದುಕೊಂಡು ಹಿಂದುಳಿದ ವರ್ಗಗಳ, ದಲಿತರ, ಆದಿವಾಸಿಗಳ ಸಮಸ್ಯೆಗಳು ತೆಗೆದುಕೊಂಡು ಹೋರಾಟ ಮಾಡ್ತಾ ತಮ್ಮ ಮಿನಿಸ್ಟರ್ಶಿಪ್ ಮುಂದುವರಿಸಿಕೊಳ್ತಾ ಹೋಗೋದ್ರಲ್ಲಿ ಇವರಿಗೆ ಭವಿಷ್ಯದಲ್ಲಿ ದೊಡ್ಡ ಭವಿಷ್ಯದ. ಯಾಕಂದ್ರೆ ಇವತ್ತು ಈ ದೇಶದ ಅತಿ ಹೆಚ್ಚು ಜನಸಂಖ್ಯೆ ಯಾರಂದ್ರೆ ದಲಿತರು, ಹಿಂದುಳಿದವರು, ಮುಂದೆ ಆನಂತರ ಆದಿವಾಸಿಗಳು, ಮೈನಾರಿಟೀಸ್. ಇವರ ಜೊತೆಗೆ ತಮ್ಮ ಸಂಪರ್ಕ ಮಾಡ್ಕೊಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋದರೆ
ತಾನಾಗೆ ಬರ್ತದೆ ಹಿಂದಿನ ನಾಳೆ ಸೇಮ್ ಪೋಸ್ಟ್. ನಾವೊಂದು ಸೇಮ್ ಪೋಸ್ಟ್ ತೊಗೊಳಕ್ಕೆ ಹೋದ್ರೆ ನಮ್ಮ ಕೈಗೆ ಬರೋದಿಲ್ಲ. ಈ ಹೋರಾಟ ಮಾಡಿದ್ರೆ ಯಾಕೆ ಒಂದು ಆರ್ಥಿಕವಾಗಿ ಬದ್ಧರಿದ್ದಾರೆ. ಆ ದಿಶೆಯಲ್ಲಿ ಏನು ಹಿಂದೆ ಮಾಡ್ತಾ ಬಂದಿದ್ದಾರೆ ಮೂಮೆಂಟನ್ನು ಮುಂದುವರಿಸ್ಕೊಂಡು ಹೋಗುವುದರಿಂದ ಮಾತ್ರ ಸಿ ಎಮ್ ಪೋಸ್ಟ್ ಸಮೀಪ ಆಗೋದನ್ನು ಸತೀಶ್ ಅವರು ಡಿ ಕೆ ಶಿ ಅವ್ರ ಜೊತೆ ಉಳಿದ್ರಪ್ಪ ಅಂತಂದ್ರೆ ಆದಷ್ಟು ಡಿ ಕೆ ಶಿ ಅವರು ಸಹಜದ ಆಲದ ಮರ ಅದ, ಆಲದ ಮರದ ಬಡ್ಡಿಯಾಗ ಯಾವ ಮರನೂ ಬೆಳೆಯೋದಿಲ್ಲ. ಇದು ನಿಸರ್ಗ ನಿಯಮ. ಎಂದು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ನಿಮಗೇನು ಅನಿಸ್ತದೆ ಗೊತ್ತಿಲ್ಲ. ಇದು ಈಗ ಡೆವಲಪ್ ಆಗಿದ್ದು ಬೆಳಗಾವಿದು ಚಿತ್ರ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಇದು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.